ಸ್ನೇಹಿತರೆ ನಮಸ್ತೆ, ನಾನು ನಿಮ್ಮ ವಿಜಯ್. ತಮ್ಮೆಲ್ಲರಿಗೂ ವಿಜಯ್ ರಿಯಲ್ ಎಸ್ಟೇಟ್ ಚಾನಲ್ಗೆ ಹೃದಯಪೂರ್ವಕ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ ಎಪಿಸೋಡಲ್ಲಿ ನಾನು ತಮಗೋಸ್ಕರ 20x50 ಡೈಮೆನ್ಷನಿನ ಒಂದು ಟ್ರಿಪ್ಲೆಕ್ಸ್ ಮನೆಯನ್ನು ಹುಡುಕಿ ತಂದಿದ್ದೀನಿ. ಬನ್ನಿ ಸ್ನೇಹಿತರೆ, ಅದ್ಭುತವಾಗಿರುವಂಥ ಈ ಮನೆಯ ಬಗ್ಗೆ ಎಲ್ಲ ವಿವರಗಳನ್ನು ತಿಳ್ಕೊಳ್ಳೋಣ. ಸ್ನೇಹಿತರೆ, ನಾನು ಈ ಮೊದಲೇ ಹೇಳಿದ ಹಾಗೆ ಇದು ಈಸ್ಟ್ ಫೇಸಿಂಗ್ ಆಗಿರುವಂಥ ಪ್ರಾಪರ್ಟಿ. ಲ್ಯಾಂಡಿನ ಡೈಮೆನ್ಷನ್ 20x50 ಅಂದರೆ ಒಟ್ಟಾರೆ 1000 ಸ್ಕ್ವೇರ್ ಫೀಟ್ ಇರುವಂಥ ಲ್ಯಾಂಡಲ್ಲಿ ಟ್ರಿಪ್ಲೆಕ್ಸ್ ಮನೆಯನ್ನು ನಿರ್ಮಾಣ ಮಾಡಿರುವಂಥದ್ದು. ಸ್ನೇಹಿತರೆ, ಈಸ್ಟ್ ಫೇಸಿಂಗ್ ಸೈಟಿಗೆ ಈಸ್ಟ್ ಫೇಸಿಂಗ್ ಡೋರನ್ನು ಇಟ್ಟಿದ್ದಾರೆ. ಗ್ರೌಂಡ್ ಫ್ಲೋರ್ನಲ್ಲಿ ಹಾಲು, ಪೂಜಾ ರೂಮು, ಕಿಚನ್ ಇರುವಂಥದ್ದು. ಹಾಗೆ ನಾವು ಫಸ್ಟ್ ಫ್ಲೋರ್ಗೆ ಬಂದರೆ ತಾವೇ ನೋಡ್ತಿದ್ದೀರಿ, ಗ್ರಾನೈಟ್ ಹಾಕಿದ್ದಾರೆ, SS ಸ್ಟೀಲ್ನ ರೈಲಿಂಗ್ಸ್ ಹಾಕಿದ್ದಾರೆ. ಇದು ಮೊದಲನೆಯ ಬೆಡ್ರೂಮ್. ಸ್ನೇಹಿತರೆ, ತುಂಬ ಕಾಳಜಿ ವಹಿಸಿ ಒಳ್ಳೆ ಗುಣಮಟ್ಟದ ಕನ್ಸ್ಟ್ರಕ್ಷನನ್ನು ಮಾಡಿರುವಂಥದ್ದು. ತಾವೇ ನೋಡ್ತಿದ್ದೀರಿ, ಪ್ಯಾಸೇಜಲ್ಲಿ ಶ್ರೀಕೃಷ್ಣನ ವಿಗ್ರಹ ಇರುವಂಥದ್ದು. ಸ್ನೇಹಿತರೆ, ಫಸ್ಟ್ ಫ್ಲೋರ್ನಲ್ಲಿ ಇರುವಂಥ ಎರಡನೇ ಬೆಡ್ರೂಮ್ ಇದಾಗಿರುವಂಥದ್ದು. ಸ್ನೇಹಿತರೆ, ಗ್ರೌಂಡ್ ಫ್ಲೋರ್ನಲ್ಲಿ ಹಾಲು, ಡೈನಿಂಗು, ಕಿಚನ್ನು, ಪೂಜಾ. ಫಸ್ಟ್ ಫ್ಲೋರಲ್ಲಿ 2 ಬೆಡ್ರೂಮು. ಬನ್ನಿ ಸ್ನೇಹಿತರೆ, 2ನೇ ಫ್ಲೋರ್ಗೆ ಹೋಗೋಣ. ಸ್ನೇಹಿತರೆ, ಇಂಟೀರಿಯರ್ ಡಿಸೈನಿಂಗ್ ಅಂತೂ ತುಂಬ ಸೂಪರಾಗಿ ಮೂಡಿ ಬಂದಿರುವಂಥದ್ದು. ಸ್ನೇಹಿತರೆ, ಇದು 2ನೇ ಫ್ಲೋರು, ನಿಮ್ಮ 3ನೇ ಬೆಡ್ರೂಮ್ ಇದಾಗಿರುವಂಥದ್ದು. ಸ್ನೇಹಿತರೆ, ಸರಿಸುಮಾರು 7ರಿಂದ 8 ವರ್ಷದ ಕನ್ಸ್ಟ್ರಕ್ಷನ್ ಆಗಿರುವಂಥ ಇತ್ತೀಚಿನ ಹೊಸ ಮನೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, 3 ಬೆಡ್ರೂಮ್ಗಳಾಯಿತು. ಈಗ 4ನೇದನ್ನು ಹೋಮ್ ಥಿಯೇಟರ್ ಆಗಿ ಕನ್ವರ್ಟ್ ಮಾಡಿರುವಂಥದ್ದು. ತುಂಬ ವಿಶಾಲವಾಗಿ ಒಳ್ಳೆಯ ಗುಣಮಟ್ಟದ ಪ್ರೊಜೆಕ್ಟರ್ಗಳನ್ನು ಬಳಸಿ, ಸ್ಪೀಕರ್ಗಳನ್ನು ಬಳಸಿ, ಸೌಂಡ್ ಸಿಸ್ಟಮ್ಗಳನ್ನು ಬಳಸಿ ಹೋಮ್ ಥಿಯೇಟರನ್ನು ಮಾಡಿರುವಂಥದ್ದು. ಸ್ನೇಹಿತರೆ, ತುಂಬ ಕ್ಲಾಸ್ ಆಗಿ ಒಂದು ರಾಯಲ್ ಟಚ್ಚನ್ನು ನೀಡಿರುವಂಥ ಮನೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಇನ್ನು ಟೆರೆಸ್ಸಿಗೆ ಬಂದರೆ ಒಂದು ರೂಫ್ ಟಾಪ್ ಗಾರ್ಡನನ್ನು ನಿರ್ಮಾಣ ಮಾಡಿರುವಂಥದ್ದು. ತುಂಬಾ ಚೆನ್ನಾಗಿ ಪ್ಲ್ಯಾನ್ ಮಾಡಿರುವಂಥ ಕನ್ಸ್ಟ್ರಕ್ಷನ್ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಇನ್ನು ಟೆರೆಸ್ಸಿನ ಇನ್ನೊಂದು ಭಾಗದಲ್ಲಿ ವಾಟರ್ ಟ್ಯಾಂಕ್ ಇರುವಂಥದ್ದು, ಸೋಲಾರ್ ಕೂಡ ಇರುವಂಥದ್ದು. ಸ್ನೇಹಿತರೆ, ಈ ಪ್ರಾಪರ್ಟಿಯ ಬಗ್ಗೆ ಆಸಕ್ತಿ ಇದ್ದರೆ ಕೂಡಲೇ ನಮ್ಮನ್ನು ಸಂಪರ್ಕಿಸಿ ಸ್ನೇಹಿತರೆ.